ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರೀತ್ ಸ್ವಾಮಿ. ಇದು ಮೈಸೂರು ವಿಜಯನಗರ 4ನೇ ಹಂತ ಅಲ್ಲ, ವಿಜಯನಗರ 4ನೇ ಹಂತ ಆದ ನಂತರ ಇರುವಂತಹ ಇದು ಒಂದು ಮೂಡಾ ಅಪ್ರೂವ್ಡ್ ಲೇಔಟು. ದಿಸ್ ಇಸ್ ಅ ಬ್ರ್ಯಾಂಡ್ ನ್ಯೂ ಲೇಔಟ್. ಅಂದರೆ ಈಗಿನ ಕಾಮಗಾರಿ ಪೂರ್ಣಗೊಂಡಿರುವಂತಹ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ, ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿನ ಮೂಡಾದಿಂದ ಅಪ್ರೂವಲ್ ಆಗಿರುವಂತಹ ಒಂದು ಖಾಸಗಿ ಬಡಾವಣೆ. ಎಲ್ಲಿದೆ ಈ ಲೇಔಟು, ಹೇಗಿದೆ, ಯಾವ ಥರ ಇದೆ ಅಂತ ನಾನು ಒಂದೊಂದಾಗಿ ತಮಗೆ ಪರಿಚಯ ಮಾಡ್ತಾ ಹೋಗ್ತೀನಿ. ಮೈಸೂರು ಮಧ್ಯಭಾಗದಿಂದ ಮೈಸೂರು ಅಲ್ಟೇಕ್, ದೇವರಾಜ ರೋಡ್ ರಸ್ತೆ, ರೈಲ್ವೆ ಸ್ಟೇಷನ್ನು, ಬಸ್ ಸ್ಟ್ಯಾಂಡು, ಅಲ್ಲಿಂದ ದಿಸ್ ಲೊಕೇಶನ್, ಇವಾಗೇನು ಲೇಔಟ್ ಹೇಳ್ತಾ ಇದ್ದೀನಿ, ಈ ಲೊಕೇಶನ್ ಇರೋದು ಅಬೌಟ್ 13 ಕಿಲೋಮೀಟರ್ ಆಗುತ್ತೆ ಪ್ಯಾಲೇಸಿಂದ. ಇದರ ಸ್ಪೆಷಾಲಿಟಿ ಏನು ನನಗೆ ಹೇಳಬೇಕು, ಇದರ ಏನಕ್ಕೆ ಇಷ್ಟ ಆಯಿತು ಅಂತಂದರೆ, ಫಸ್ಟ್ ವಿಚಾರ ನೋಡಿ, ಈ ಲೇಔಟ್ನಲ್ಲಿ ಇರುವಂಥದ್ದು ಬರೀ 16 ನಿವೇಶನಗಳು ಮಾತ್ರ. 16 ನಿವೇಶನಗಳೇನಿದೆ, ಇದರಲ್ಲಿ ಆಲ್ಮೋಸ್ಟ್ 14 ನಿವೇಶನಗಳ ಮುಂದೆ ನೋಡಿ ಈ ಥರ ಒಂದು ಪಾರ್ಕನ್ನು ಮಾಡಿದ್ದಾರೆ. ಅಂದರೆ ದೇ ಹ್ಯಾವ್ ಪ್ಲ್ಯಾನ್ಡ್ ಇಟ್ ವೆರಿ ವೆಲ್. ಕ್ಲೀನಾಗಿ ಎಲ್ಲ ನಿವೇಶನಗಳ ಮುಂದೆನೂ ಸಹ ನಾನು ತೋರಿಸ್ತಾ ಒಂದೊಂದೇ ಹೇಳ್ತಾ ಹೋಗ್ತೀನಿ. ಎವ್ರಿ ಸೈಟ್ ಹ್ಯಾಸ್ ಆಪೋಸಿಟ್ ಪಾರ್ಕ್. ಇದು ಸರಿಸುಮಾರು ಒಂದು 40 ಅಡಿ ಇಲ್ಲಿಂದ ಆ ಒಂದು ನಿವೇಶನದಿಂದ ಇದರೊಳಗೆ ಅರೌಂಡ್ 35 ಫೀಟ್ ಇದೆ. ಒಳಚರಂಡಿ ವ್ಯವಸ್ಥೆ ನೋಡಿ ಇಲ್ಲಿ ಹೇಗೆ ನೀಟಾಗಿ ಒಳಚರಂಡಿ ವ್ಯವಸ್ಥೆ, ವಿದ್ಯುತ್ ಕಂಬ, ಅದಕ್ಕೆ ದೀಪಗಳು. ಅದಾದ ನಂತರ ನೋಡಿ ಯಾವ ನಿವೇಶನಗಳು ಇದರಲ್ಲಿ ಬಹಳಷ್ಟು ನಿವೇಶನಗಳು ಸೇಲ್ಗಿದೆ, ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಏನು ನಿವೇಶನ ಸೇಲ್ಗಿದೆ ಎಲ್ಲದಕ್ಕೂ ಯು ಶೇಪಲ್ಲಿ ಈಗಾಗಲೇ ಅವರು ನೀಟಾಗಿ ಮಾರ್ಕಿಂಗನ್ನ ಮಾಡಿಬಿಟ್ಟಿದ್ದಾರೆ. ಮತ್ತು ಹಿಂಭಾಗಕ್ಕೆ ಈ ಥರ ಬಾರ್ಬ್ ವೈರ್ದು ಫೆನ್ಸಿಂಗ್, ಅಂದರೆ ತಂತಿ ಬೇಲಿ ಫೆನ್ಸಿಂಗು ಹಾಕಿದ್ದಾರೆ. ಕುಡಿಯೋ ನೀರಿನ ವ್ಯವಸ್ಥೆ ನೋಡಿ, ಅದಕ್ಕೆ ಒಂದು ಇದು ಕುಡಿಯೋ ನೀರಿನ ವ್ಯವಸ್ಥೆ, ಒಂದು ವೇಸ್ಟ್ ವಾಟರ್ ಲೈನ್ ಒಂದು, ಎಲ್ಲ ಈಗಾಗಲೇ ಮಾಡಿದ್ದಾರೆ. ಸೊ ಯು ಡೋಂಟ್ ಹ್ಯಾವ್ ಟು ವರಿ. ಲೇಔಟಲ್ಲಿ ಏನು ಕೆಲಸ, ಕಾಮಗಾರಿ ಪೆಂಡಿಂಗ್ ಏನೂ ಇಲ್ಲದೇ ಇರುವಂತಹ ಲೇಔಟ್ ಆಗಿರುತ್ತೆ ಇದು. ಆಲ್ಮೋಸ್ಟ್ ಎಲ್ಲ ನಿವೇಶನಗಳ ಮುಂದೆ 16 ನಿವೇಶನಗಳಿರುವಂಥದ್ದು. ಅದರಲ್ಲಿ ಆಲ್ಮೋಸ್ಟ್ ಇರುವಂಥದ್ದೆಲ್ಲ ನಾರ್ತ್ ಫೇಸಿಂಗ್ ಸೈಟ್ಗಳಿರುವಂಥದ್ದಿಲ್ಲಿ. ಎಲ್ಲದರ ಮುಂದೆಯೂ ಇದನ್ನು ಅಬೌಟ್ 1.5-2 ಎಕರೆ ಒಳಗೆ ಮಾಡಿರುವಂತಹ ಲೇಔಟ್ ಆಗಿರುತ್ತೆ ಇದು. ಮೈಸೂರಿನ ಹೆಸರಾಂತ ವಿದ್ಯಾಸಂಸ್ಥೆ ಆದಂಥ ಮರಿಮಲ್ಲಪ್ಪ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಇದೆ. ಎಲ್ಲಿದೆ ಇದು ಅಂತಂದರೆ, ಇದಿರೋದು ಮರಿಮಲ್ಲ ವಿಜಯನಗರ 4ನೇ ಹಂತ. ಅಲ್ಲಿಂದ ಅಬೌಟ್ ಹಾರ್ಡ್ಲಿ 2 ಕಿಲೋಮೀಟರ್ ಆಗುತ್ತೆ. ವಿಜಯನಗರದ ಇನ್ನೊಂದು ಎಜುಕೇಷನ್ ಇನ್ಸ್ಟಿಟ್ಯೂಟ್ ಇದೆ, ಭಾಳ ಸುಪ್ರಸಿದ್ಧ, SVEI ಸ್ಕೂಲ್ ಅಂತ ಇದೆ. ಅಲ್ಲಿಂದ ಅಬೌಟ್ ದಿಸ್ ಲೊಕೇಶನ್ ಈಸ್ ಅಬೌಟ್ 1-1.5 ಕಿಲೋಮೀಟರ್ ಆಗೋದು. ಸೊ ಈಗಾಗಲೇ ಈ ಏರಿಯಾದಲ್ಲಿ, ಈ ಲೇಔಟ್ನಲ್ಲಿ, ಅಂದರೆ ಈ ಸುತ್ತಮುತ್ತ ಒಮ್ಮೆ ತೋರಿಸ್ತೀನಿ. ಸೊ ಏರಿಯಲ್ ವ್ಯೂಯಲ್ಲಿ ನೀವು ಸ್ವಲ್ಪ ಚೆನ್ನಾಗಿ ಕಾಣಬಹುದು ನೋಡಿ. ಈಗಾಗಲೇ ಭಾಳಷ್ಟು ಮನೆಗಳು ಆಗ್ಬಿಟ್ಟಿದೆ. ಸೊ ಲಾಟ್ ಆಫ್ ಹೌಸಸ್ ಅರೌಂಡ್ ದಿಸ್ ಪ್ಲೇಸ್. ಇದು ಹೊಸ ಲೇಔಟು, ಪ್ರಾಬ್ಲಿ ಇನ್ನೊಂದು 6-8 ತಿಂಗಳು ಇಲ್ಲೂ ಸಹ ಭಾಳಷ್ಟು ಮನೆಗಳು ಬಂದುಬಿಡುತ್ತೆ, ತಲೆ ಎತ್ತುವಂಥ ಸಾಧ್ಯತೆ. ಯಾಕಂದರೆ ಭಾಳ ಚೆನ್ನಾಗಿ ನೀಟಾಗಿ ಇದನ್ನು ಡೆವಲಪ್ ಮಾಡಿರುವಂಥವ್ರು ಭಾಳ ಚೆನ್ನಾಗಿ ಮಾಡಿದ್ದಾರೆ ಕಾಮಗಾರಿನ. ಪೇವರ್ಸ್ ಇರ್ಬೋದು, ಬಾಕ್ಸ್ ಟೈಪ್ ಡ್ರೈನ್ಗಳು, ಅಂಡರ್ಗ್ರೌಂಡ್ ವಾಟರ್ ಸಿಸ್ಟಮ್ಮು, ಎಲೆಕ್ಟ್ರಿಸಿಟಿ ಎಲ್ಲ ಭಾಳ ಚೆನ್ನಾಗಿ ನೀಟಾಗಿ ಸುಸರ್ಜಿತವಾಗಿರುವಂತಹ ಲೇಔಟ್ ಆಗಿರುತ್ತೆ ಇದು. ಮೈಸೂರಿನಲ್ಲಿ ನಿವೇಶನಗಳಿವೆ, ನಾನು ಬಂಡವಾಳ ಹೂಡಬೇಕು, ಈ ನಿವೇಶನಗಳ ಬಂಡವಾಳ ಹೂಡ್ತೀನಿ, ಭಾಳ ನೀಟಾಗಿದೆ. ಅದ್ರ ಮುಂದೆ ಯೂಶ್ವಲಿ ಭಾಳ ಕೇಳುವಂತಹ ಒಂದು ಪ್ರಮುಖವಾದ ವಿಚಾರ ಅಂತಂದರೆ, ಸರ್ ನಮಗೆ ಮನೆ ಮುಂದೆ ಪಾರ್ಕ್ ಇರಬೇಕು, ಮನೆ ಮುಂದೆ ಇನ್ನೊಂದು ಮನೆ ಬರೋದೇ ಬಾರ್ದು ನಮಗೆ, ಆ ಥರ ಇದ್ದರೆ ಭಾಳ ಚೆನ್ನಾಗಿರುತ್ತೆ. ಕ್ರಾಸ್ ವೆಂಟಿಲೇಷನ್ ಇರ್ಬೋದು, ಫ್ರಂಟ್ ವೆಂಟಿಲೇಷನ್ ಇರ್ಬೋದು, ಎಲ್ಲದಕ್ಕೂ ಚೆನ್ನಾಗಿರಬೇಕು, ಕ್ಲೀನಾಗಿ ಮಾರ್ಕಿಂಗ್ ಇರಬೇಕು, ಡಾಕ್ಯುಮೆಂಟೇಷನ್ ಕ್ಲಿಯರ್ ಆಗಿರಬೇಕು, ಲೋನ್ ಆಗಬೇಕು, ಇವೆಲ್ಲ ಇರುವಂಥ ಭಾಳಷ್ಟು ಆಸೆಗಳಿರುತ್ತೆ. ಖಂಡಿತವಾಗ್ಲೂ ಇರಬೇಕು. ಯಾಕಂದರೆ ಆಸ್ತಿ ತೊಗೊಳ್ಬೇಕಾರೆ ಅಥವಾ ನಿವೇಶನಗಳು ತೊಗೊಳ್ಬೇಕಾರೆ ಅಥವಾ ಮನೆ ತೊಗೋಬೇಕಾರೆ ಇವೆಲ್ಲವನ್ನು ನೋಡಬೇಕಾಗುತ್ತೆ. ಇವನ್ ಇನ್ಕ್ಲೂಡಿಂಗ್ ಲೊಕೇಶನ್ ನೋಡಬೇಕಾಗುತ್ತೆ. ವೆರಿ ಟ್ರೂ. ಅಂದರೆ ನಾವು ಒಂದು ಮದುವೆ ಮಾಡೋಕ್ಕೆ ಹೋದಾಗ ಹೇಗೆ ಅವ್ರ ತಂದೆ ತಾಯಿ ಯಾರು, ಹೇಗಿದ್ದಾರೆ, ಏನಿದೆ ಅಂತ ಕೇಳ್ತೀವಿ, ಹಾಗೇ ನಿವೇಶನ ತೊಗೊಳ್ಲಿಕ್ಕೆ ಹೋದಾಗೂ ಅಷ್ಟೇ ಸುತ್ತಮುತ್ತ ಲೊಕ್ಯಾಲಿಟಿ ಹೇಗಿದೆ, ಕಾಮಾಗಿದೆಯಾ, ಚೆನ್ನಾಗಿದೆಯಾ, ಸುತ್ತಮುತ್ತ ಮನೆಗಳಾಗಿದೆಯಾ, ಇಲ್ಲಿ ನಿವೇಶನ ತೊಗೊಂಡ್ರೆ ಮುಂಬರೋ ದಿವಸಗಳಲ್ಲಿ ಇಲ್ಲಿ ಬೆಲೆಗಳು ಏರುತ್ತಾ, ಮನೆಗಳು ಬರುತ್ತಾ, ಅದು ಭಾಳಷ್ಟು ಪ್ರಶ್ನೆ ಇರುತ್ತೆ. ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ಪ್ರತಿಯೊಂದು ನೋಡಿ, ಈಗಾಗಲೇ ಮನೆಗಳಾಗಿದೆ, ಮನೆಗಳಿದೆ, ಇವರು ಈ ಥರ ಮಾಡಿದ್ದಾರೆ, ಡೈಮೆನ್ಷನ್ ಹೀಗಿದೆ, ಟಾರ್ ರೋಡ್ ಹಾಕಿದ್ದಾರೆ, ಎಲೆಕ್ಟ್ರಿಕ್ ಕಂಬ ಹಾಕಿದ್ದಾರೆ, ಆರ್ಚ್ ಮಾಡಿದ್ದಾರೆ, ಅದಕ್ಕೆ ಅಂತ ಬೇಲಿ, ತಂತಿ ಬೇಲಿಗಳನ್ನ ಈಗಾಗಲೇ ಟು ವೆರಿ ಕ್ಲಿಯರ್ಲಿ ಡಿಫೈನ್ ದ ಲೆಂತ್ ಆ್ಯಂಡ್ ದಿ ಬ್ರೆಡ್ತ್ ಆಫ್ ದ ಸೈಟ್. ಅಂದರೆ ಉದ್ದ ಮತ್ತು ಅಳತೆನ ಹಿಂದಕ್ಕೆ ಎಷ್ಟು ಬರುತ್ತೆ, ಕಲ್ಲು ಹಾಕಿದಾರಾ, ಕಲ್ಲು ಹಾಕಿಲ್ವ, ನಾವೊಂದು ಇವಾಗ ಅಳಿಬೇಕಾ, ನಾವೊಂದು ಸರಿ ಟೇಪ್ ಹಿಡ್ಕೊಬಂದು ನೋಡಬೇಕಾ ಅಂತ ಬಹಳಷ್ಟು ಪ್ರಶ್ನೆಗಳಿರುತ್ತೆ. ಖಂಡಿತವಾಗ್ಲೂ ಯಾವುದೇ ಪ್ರಶ್ನೆಗಳಿಗೂ ನಿಮಗಿಲ್ಲಿ ಅವಕಾಶವೇ ಇಲ್ಲ. ಭಾಳ ಚೆನ್ನಾಗಿ ಮಾಡಿದ್ದಾರೆ. ಎವ್ರಿ ಸೈಟ್, ಯಾವುದೋ ಒಂದು ಸೈಟ್ 4 ಇರ್ಬೋದು, 5 ಇರ್ಬೋದು, 12 ಇರ್ಬೋದು, 13 ಇರ್ಬೋದು, ಎಲ್ಲ ಸೈಟ್ಗೂ ಸಹ ಆಲ್ಮೋಸ್ಟ್ ಎಲ್ಲ ಥರ ಕ್ಲೀನಾಗಿ ಅವರು ಮಾರ್ಕಿಂಗ್ ಮಾಡಿಬಿಟ್ಟಿದ್ದಾರೆ. ಸೊ ಯು ಡೋಂಟ್ ಹ್ಯಾವ್ ಟು ಕಮ್ ಹಿಯರ್ ಆ್ಯಂಡ್ ಥಿಂಕ್ ಅಬೌಟ್ ದಿ ಮೆಷರ್ಮೆಂಟ್. ಸುಪ್ರೀತಿ ಎಷ್ಟು ಉದ್ದ ಬರುತ್ತೆ, ಸುಪ್ರೀತಿ ಎಷ್ಟು ಅಗಲ ಬರುತ್ತೆ ಅನ್ನೋ
ಪ್ರಶ್ನೆ ಬರೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಲೇಔಟು. ಮೈಸೂರು ಮಧ್ಯಭಾಗದಿಂದ ದಿಸ್ ಲೊಕೇಶನ್ ಈಸ್ ಅಬೌಟ್ 13 ಕಿಲೋಮೀಟರ್, 13 ಕಿಲೋಮೀಟರ್ಸ್. ಮೈಸೂರು ಪ್ಯಾಲೇಸು, ದೇವರಾಜ ರಸ್ತೆ, ರೈಲ್ವೆ ಸ್ಟೇಷನ್ನು, ಬಸ್ ಸ್ಟ್ಯಾಂಡು, ಮೈಸೂರು ವಿಜಯನಗರ 4ನೇ ಹಂತ. ಭಾಳಷ್ಟು ಜನ ಗೊತ್ತಿರುತ್ತೆ, ಅದಕ್ಕೆ ಅದನ್ನೇ ನಾನು ರೆಫರೆನ್ಸ್ ಇಟ್ಕೊಂಡು ಹೇಳ್ತಾ ಇದ್ದೀನಿ. ಆ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಹೇಳಿದೆ ಅದೇ ಕಾರಣಕ್ಕೋಸ್ಕರ, ಮರಿಮಲ್ಲಪ್ಪ ಎಲ್ಲಿದೆ, SBI ಸ್ಕೂಲ್ ಎಲ್ಲಿದೆ ಅಂತ. ಸೊ ಅದಕ್ಕೋಸ್ಕರನೇ ತಮಗೆ ಇದನ್ನು ನಾನು ಕ್ಲಿಯರಾಗಿ ಹೇಳ್ತಾ ಇರುವಂಥದ್ದು. ನೋಡಿ ಈ ಥರ ಇದೆ ಲೇಔಟು. ಮೈಸೂರಲ್ಲಿ ನಿವೇಶನಗಳ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಸುಪ್ರೀತ್ ಅದರ್ ನೆಕ್ಸ್ಟ್ 5 years ಐ ವಾಂಟ್ ಟು ಬಿಲ್ಡ್ ಮೈ ಹೌಸ್, ಐ ವಾಂಟ್ ಅ ಬ್ಯೂಟಿಫುಲ್ ಲೊಕೇಶನ್ ಅನ್ನೋರಿಗೂ ಸಹ ಇದು ಭಾಳ ಸೂಕ್ತವಾಗಿರುವಂತಹ ಜಾಗ. ಅಂದರೆ ನೀವು ಇನ್ನೊಂದು 5 ವರ್ಷದಲ್ಲಿ ಪ್ರಾಬಬ್ಲಿ ಇಲ್ಲಿ ಯಾವುದೋ ಸೈಟ್ ಉಳಿದಿರೋದಕ್ಕೆ ಡೌಟು ನನಗೆಲ್ಲದು ಮನೆಗಳು ಬಂದುಬಿಡುತ್ತೆ ಓವರ್ ಅದರ್ 5 years. ಯಾಕಂದರೆ ಇವತ್ತಿನ ದಿವಸದಲ್ಲಿ ಮೈಸೂರು ಬೆಳೆಯುತ್ತಿರೋ ಪ್ರಗತಿ ನೋಡಿದ್ರೆ ಅದರ್ 5 years ಇಲ್ಲೆಲ್ಲ ಮನೆಗಳು ಆಗಿಬಿಟ್ಟಿರುತ್ತೆ. ಸೊ ಇದು ಈ ಲೇಔಟಿನ ವಿಚಾರ. ನೋಡಿ ಎಲ್ಲ ನಿವೇಶನಗಳ ಮುಂದೆನೂ ಶೋ ದ ಪಾರ್ಕ್ ಅಗೇನ್ ಹೇಗಿದೆ ಅಂತ. ಇದ್ರ ಬಗ್ಗೆ ಅಂದರೆ ಈ ಲೇಔಟಿನ ಬಗ್ಗೆ ಇನ್ನಷ್ಟು ನನಗೆ ಮಾಹಿತಿ ಬೇಕು, ಇಲ್ಲಿ ಬಂದು ನೋಡಬೇಕು, ಯಾವ ಸೈಟು ಸೇಲ್ಗಿದೆ ಅನ್ನೋದು ನಾವು ತಿಳ್ಕೋಬೇಕು ಅನ್ನೋ ವಿಚಾರಗಳು ನಿಮಗಿದ್ದಲ್ಲಿ, ಅಂದರೆ ಸೈಟ್ಗಳು ಯಾವ್ಯಾವುದಿದೆ, ಯಾವ್ದು ಸೇಲಾಗಿದೆ, ನಾವು ಬಂದಾಗ ಯಾವ್ದು ಸಿಗುತ್ತೆ ಅನ್ನೋ ವಿಚಾರ ಬೇಕಾದಲ್ಲಿ, ಎಸ್, you can do contact me or you can WhatsApp me on the given number in the description. Thank you.